ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ ಯದು ಮಲ್ಲಪ್ಪ ಜೋತವರು. ಆತ್ಮೀಯರೇ, ದರ್ಶನ್ ಹೆಸರು ಕೇಳಿದ ತಕ್ಷಣ ಸಾಕು ಎಲ್ಲರ ಕಿವಿ ನಿಮಗೆ ಬಿಟ್ಬಿಡ್ತಾವ. ಯಾಕಂದ್ರೆ ಡಿ ಬಾಸ್ ದರ್ಶನ್ ಬಾಸ್ ಸಾಕಷ್ಟು ಈ ನಮ್ಮ ಚಿತ್ರದುರ್ಗ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಹೆಸರು ದಿನದಿನಕ್ಕೆ ನಾವು ಕೇಳಿದ್ವಿ. ಮೀಡಿಯಾ ತುಂಬ ಅವ್ರದ್ದೇ ಹೆಸರಿತ್ತು. ಅವ್ರಿನ ಅಪರಾಧಪ್ಪ ಶಿಕ್ಷೆ ಆಗೇ ಬಿಡ್ತು ಅನ್ನುವಷ್ಟರ ಮಟ್ಟಿಗೆ ಪ್ರಸಾರ ಆಯಿತು. ಅದು ಕೊನೆಗೆ ಇವತ್ತು ಅದು ಕೇಸ್ ನಡೀತಾ ಇದೆ. ಮೋಸ್ಟ್ಲಿ ಅವ್ರ ಶಿಕ್ಷೆ ಆಗ್ತದೆ ಅಂತ ಭಾಳ ಜನರ ಅಭಿಪ್ರಾಯ ಆಗಿತ್ತು. ಆದರೆ ಅವ್ರ ಅಭಿಮಾನಿಗಳು ಬಯಸ್ತಾಯಿದ್ರು, ಇಲ್ಲ ಅದು ಯಾವುದೋ ಒಂದು ಕೆಟ್ಟಗಳಿಗೆ ಆಗಿರ್ಬೋದು. ಒಳ್ಳೆಯ ವ್ಯಕ್ತಿ ದರ್ಶನ್, ಭಾಳ ಜನ ಅವ್ರ ಬಗ್ಗೆ ಒಳ್ಳೆಯ ಅಭಿಪ್ರಾಯ ವ್ಯಕ್ತಪಡಿಸಿದ್ರು ಆ ನಂತರದಲ್ಲ. ಆದರೂ ಆ ಕಹಿಗಳಿಗೆ ಮಾತ್ರ ಇನ್ನೂ ಇವತ್ತಿಗೆ ಭಾಳಷ್ಟು ಜನರ ಕಿವಿಯಲ್ಲಿ ಅನುರಣಿಸ್ತದೆ ಅನ್ನೋದು ಅಷ್ಟ ಸತ್ಯದ. ಏನೂ ಇರಲಿ, ಈಗ ದರ್ಶನ್ ನಿಧಾನಕ್ಕೆ ತಮ್ಮ ಪರಿಧಿಯಿಂದ ಆ ಕೊಲೆಯ ಆರೋಪದ ಪರಿಧಿಯಿಂದ ಹೊರಗೆ ಬರ್ತಾ ಇದ್ದಾರೆ ಅನ್ನೋದು ಒಂದು ಸಮಾಧಾನದ ವಿಷಯ ಅವರ ಅಭಿಮಾನಿಗಳಲ್ಲಿ. ಯಾಕಂದರೆ ಅವರನ್ನು ಭಾಳಷ್ಟು ಅಭಿಮಾನಿಗಳು ಲೈಕ್ ಮಾಡುವಂಥದ್ದು ಅಂತೇಳಿ ನಿಧಾನಕ್ಕೆ ಚಿತ್ರೀಕರಣಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಡೆವಿಲ್ ಅನ್ನುವಂಥ ಚಿತ್ರವನ್ನು ತಯಾರಿಸ್ತಾ ಇದ್ದಾರೆ, ಅದರಲ್ಲಿ ಅಭಿನಯ ಮಾಡ್ತಾ ಇದ್ದಾರೆ. ನಿಧಾನಕ್ಕೆ ತಮ್ಮ ಮೊದಲಂತೂ ಮನೆ ಬಿಟ್ಟು ಹೋಗಿಲ್ಲ ಅಂತ ಆರ್ಡರ್ ಆಗಿತ್ತು ಕೋರ್ಟಿಂದು. ನಂತರದಲ್ಲೇ ಅಲ್ಲೇ ಸುತ್ತಮುತ್ತ ಊರುಗಳಲ್ಲೇ ನಂತರದಲ್ಲೇ ಚಿತ್ರೀಕರಣ ಸಮಯದಲ್ಲೇ ಹಾಗೆ ನಿಧಾನಕ್ಕೆ ಒಂದೊಂದು ಪರಿಧಿಗಳಿಗೆ ಸರಿಸ್ತಾ ದರ್ಶನ್ ಅವರು ಇವತ್ತು ವಿದೇಶಕ್ಕೆ ಹೋಗುವಂಥ ಪರ್ಮಿಷನನ್ನು ಕೋರ್ಟಿಂದ ಪಡ್ಕೊಂಡಿದ್ದಾರೆ. ಅವರ ವಿರೋಧಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ವಿರೋಧ ಮಾಡಿದ್ದಾರೆ, ಅದನ್ನೆಲ್ಲ ಕೊಡಬೇಡ್ರಿ ಅವರಿಗೆ ಅಂತೇಳಿ. ಆದರೆ ದುಬೈ ಮತ್ತು ಯುರೋಪಿಗೆ ಹೋಗುವಂಥದ್ದು ಈ ಡೆವಿಲ್ ಸಿನಿಮಾದ ಸಲುವಾಗಿ ಜೂನ್ 1ರಿಂದ 25ನೇ ತಾರೀಕುವರೆಗೆ 25 ದಿವಸ ಪರ್ಮಿಷನ್ ಕೋರ್ಟ್ ಕೊನೆಗೂ ಕೊಟ್ಟದ ಅಂತ. ಅಂದರೆ ಮನವರಿಕೆ ಆಗಿದೆ ಕೋರ್ಟಿಗೆ, ಈ ವ್ಯಕ್ತಿ ಎಲ್ಲಿ ಹೋಗೋದಿಲ್ಲಪ್ಪ ಅಂತ. ಸ್ವಭಾವತಃ ಭಾಳ ಸಜ್ಜನ ವ್ಯಕ್ತಿನ. ಯಾವ ಸಂದರ್ಭ ಏನಾಯಿತು, ಯಾವ ಪ್ರಭಾವದಿಂದ ಏನಾಯಿತು ಆ ಮಾತು ಬೇರೆ, ಅದು ಇನ್ನೂ ಪ್ರೂವ್ ಆಗುವಂಥ ವಿಷಯ ಅದ ಕೋರ್ಟ್ನಲ್ಲ. ಅದೇನೋ ಆಗಲಿ, ಕೋರ್ಟ್ ಮಾತ್ರ ಇವತ್ತು ಅವ್ರಿಗೆ ವಿದೇಶಕ್ಕೆ ಹೋಗೋದಕ್ಕೆ ಒಂದು ಅನುವು ಮಾಡಿಕೊಟ್ಟ. ಅವರ ಭವಿಷ್ಯದ ಸಿನಿ ರಂಗಕ್ಕೆ ಒಂದು ರೀತಿಯಿಂದ ಸಹಕಾರ ನೀಡ್ತಾ ಇರೋದು ಒಂದು ಒಳ್ಳೆಯ ಲಕ್ಷಣ. ಈ ಎಲ್ಲ ನೆಲೆಯಲ್ಲಿ ಒಂದಿಷ್ಟು ವಿಚಾರ ಮಾಡಿದಾಗ ಸಹಜವಾಗಿ ಕೋರ್ಟಿಗೆ ಅನಿಸೋದು, ಇಲ್ಲಪ್ಪ ಇನ್ನೂ ಅದ ಒಂದು ಸ್ವಲ್ಪ ಪ್ರತಿಭೆ ಇದೆ ಮತ್ತು ಇನ್ನೂ ವಯಸ್ಸದ ಜೊತೆಗೆ ಅವರು ಹೇಳ್ಕೊಳ್ಳೋದು ತಪ್ಪು ಮಾಡಿ ಹೇಳೋದಕ್ಕೆ ಯಾರ್ಯಾರು ಕಾರಣ ಇದ್ದಾರೆ ಅನ್ನುವಂಥದ್ದು. ಯಾಕಂದ್ರೆ ಈಗ ಮೊದಲೇದಾಗೆ ಒಂದು ದೊಡ್ಡ ತಮ್ಮದೇ ಅಂತ ಒಂದು ಏನಪ್ಪ ಅಂದರೆ ಕಾನೂನು ಸಲಹೆಗಾರರನ್ನು ಇನ್ನುಳಿದ ವಕೀಲರನ್ನ ಇಟ್ಕೊಂಡು ಸಾಧ್ಯದಷ್ಟು ಈ ಕೇಸಿಂದ ಹೊರಗೆ ಬರಬೇಕು ಅನ್ನೋಂಥ ಮ್ಯಾಕ್ಸಿಮಮ್ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ದರ್ಶನ್ ಅವರು. ಯಾಕಂದರೆ ಆದಂಥ ಘಟನೆ ಸಾಣದಲ್ಲ ಅದು, ಆದರೆ ಅದು ಯಾವ್ಯಾವುದೋ ಪ್ರಭಾವದಿಂದ, ಒಂದು ಅತಿರೇಕದಿಂದ, ಒಂದು ವಿಶ್ವಾಸದಿಂದ ಆದಂಥದ್ದು ಜೀವನದಲ್ಲಿ ತಪ್ಪಾಗ್ಯದಪ್ಪ ಅನ್ನುವಂಥ ಮಾತು ಭಾಳಷ್ಟು ಜನರ ಮನಸ್ಸಿನಲ್ಲಿದ್ದರೂ ಸಹಿತ ದರ್ಶನ ಉಳಿಬೇಕಿದ್ದರಿಂದ ಅಂತ. ಆ ಸಂದರ್ಭದಲ್ಲೇ ಒಂದಿಷ್ಟು ವಾದಗಳ ಪ್ರಕಾರ, ವಕೀಲರ ವಾದದ ಪ್ರಕಾರ ಅತಿರಂಜಿತವಾದ ವಿವರಣೆ ಬಂತು, ತಪ್ಪಾಗಿ ಬಂತು, ಅದರಲ್ಲಿ ಇರಲಿಲ್ಲ ಅನ್ನೋಂಥ ವಾದಗಳನ್ನು ಸಹಿತ ಮನಸ್ಸಿದ್ದು ನಾವು ನೋಡಿದ್ವಿ. ಮತ್ತು ಈಗ ನಿಮಗೆ ಹೇಳಿದಂಗೆ ಅಭಿಮಾನಿಗಳಂತೂ ದರ್ಶನ್ ಅವರನ್ನು ಯಾವತ್ತೂ ಬಿಟ್ಟುಕೊಳ್ಳಿಕ್ಕೆ ತಯಾರಿರಲಿಲ್ಲ. ಅದ್ರ ಜೊತೆಗೆ ಅವ್ರ ಮಿಸ್ಸಸ್ ಲಕ್ಷ್ಮಿ ಅವರು ಸಹ ಭಾಳಷ್ಟು ಇವ್ರನ್ನ ಉಳಿಸ್ಕೊಳ್ಳಲು ಪ್ರಯತ್ನ ಮಾಡಿದರು. ಮತ್ತು ಇನ್ನೊಂದು ಮಾತನ್ನು ನಾವಿಲ್ಲಿ ಗಮನಿಸಬೇಕಾಗಿದ್ದು ಏನಪ್ಪ ಅಂತಂದ್ರೆ, ಇವ್ರಿಗೆ ಷರತ್ತು ವಿಧಿಸಿ ಇವತ್ತು ಜಾಮೀನು ಕೊಟ್ಟಿದ್ದಾರೆ. ಮೋಸ್ಟ್ಲಿ ಅವ್ರನ್ನ ಪಾಲಿಸ್ತಾ ಇದ್ದವರು. ಇಲ್ಲಿವರೆಗೆ ಸುತ್ತಮುತ್ತ ಚಿತ್ರರಂಗ ಷರತ್ತು ಬಂದು ಒಂದು ಪರ್ಮಿಷನ್ ಕೊಟ್ಟರೆ ಅದನ್ನು ಪಾಲಿಸಿದ್ದಾರೆ. ನಂತರದಲ್ಲೇ ಬೇರೆ ಬೇರೆ ಕಡೆಗೆ ಹೋಗೋದಕ್ಕಾಗಿ ಕೊಟ್ಟಂಥ ಪರ್ಮಿಷನ್ ಅದನ್ನು ಪಾಲಿಸ್ಕೊಂಡಿದ್ದಾರೆ. ಈಗ ಕೊಟ್ಟಂಥ ಇದನ್ನು ಪಾಲಿಸಾಡುವಂಥದ್ದು ನಕ್ಕಿ ನಮ್ಮ ಕೋರ್ಟಿಗೆ ಅನಿಸೋದು. ಅಂದ್ರೆ ಮತ್ತು ಇಲ್ಲಿವರೆಗೆ ನಾವು ವರ್ತನೆ ನೋಡಿದಾಗ ಅದೊಂದು ಘಟನೆ ಬಿಟ್ಟರೆ ಉಳಿದೆಲ್ಲ ಘಟನೆಗಳು ನೆನಪಿಸ್ಕೊಂಡಾಗ ಇಡೀ ಚಿತ್ರರಂಗದಲ್ಲಿ ಎಲ್ಲರ ಜೊತೆಗೆ ಅವರ ಸಂಬಂಧ ಸೌಹಾರ್ದತೆ ಭಾಳ ಚೆನ್ನಾಗಿತ್ತು ಅನ್ನೋದನ್ನು ನಾವು ಇಲ್ಲಿ ಗಮನಿಸಬೇಕಾಗಿದೆ ಅಂತ. ಅದಕ್ಕಾಗಿ ಮತ್ತು ಈಗಾಗಲೇ ಕೋರ್ಟಿನ ಆದೇಶವನ್ನು ಒಂದೊಂದು ಶಬ್ದವನ್ನು ಸಹಿತ ಅವ್ರಿಗೆ ಹಾಕಿರ್ತಾರೆ, ಷರತ್ತನ್ನು ಪಾಲಿಸ್ಕೊತ ಬರ್ತಾ ಇದ್ದಾರೆ. ಹೀಗಾಗಿ ವಿಶ್ವಾಸ ಮೂಡ್ತಾ ಇದೆ ಕೋರ್ಟಿಗೆ, ನ್ಯಾಯಾಲಯಕ್ಕೆ. ಏನು ಡಿಸಿಷನ್ ಕೊಟ್ಟರು ಇವ್ರ ಸ್ವೀಕಾರ ಮಾಡ್ತಾರಪ್ಪ ಅಂತೇಳಿ, ಇಲ್ಲ ಮುಂದಿನ ಕೋರ್ಟ್ ಹೋಗುವಂಥ ಒಂದು ಪ್ರಯತ್ನ ಮಾಡ್ತಾರೆ ಅನ್ನೋವಂಥದ್ದು. ಮತ್ತು ಅವ್ರಿಗೂ ವಿಶ್ವಾಸ ಮಾಡೋದು ದರ್ಶನ್ ಅವ್ರಿಗೆ. ಮತ್ತು ಅವ್ರು ಏನೇನೋ ಆ ಸಂದರ್ಭದಲ್ಲಿ ಮೆಡಿಕಲ್ ಗ್ರೌಂಡ್ ಮೇಲೆ ಏನೋ ಮಾಡಿ ಬಂದರು. ಇವತ್ತು ನಿಧಾನಕ್ಕೆ ಅವ್ರು ಚೇತರಿಸ್ಕೊಂಡು ಈ ಒಂದು ಚಿತ್ರೀಕರಣದಲ್ಲಿ ಭಾಗವಹಿಸೋದನ್ನು ಗಮನಿಸಿದಾಗ ಏನಪ್ಪ ಇದು ಅಂತೇಳಿ ಏನೋ ಸಮಸ್ಯೆಗಳು ಬರ್ತಾವೆ. ಪ್ರಾಸಿಕ್ಯೂಟರ್ ಅವರು ಪ್ರಶ್ನೆ ಮಾಡ್ತಾರೆ. ಬಟ್ ಈ ವಿಶ್ವದಲ್ಲಿ ನಮಗೆ ಗೊತ್ತಿದ್ದು ಮಾತದ ಏನಪ್ಪ ಅಂತಂದ್ರೆ, ಕಾನೂನು ಫೈನಲ್,
ನಾವು ಎಷ್ಟೋ ನೀತಿಯ ಮಾತುಗಳು ಮಾತಾಡ್ಬೋದು, ಏನೋ ಮಾಡ್ಬೋದು. ಲೀಗಲಿಟಿ ಅನ್ನೋದು ಭಾಳ ಮಹತ್ವದಾಗ್ತದೆ. ಆ ದಿಶೆಯಲ್ಲೇ ನಮ್ಮ ದರ್ಶನ್ ಅವರು ಕರೆಕ್ಟ್ ತಮ್ಮ ಹಾದಿಯಲ್ಲಿದ್ದಾರೆ ಅಂತ ಹೇಳ್ಬೇಕಾಗ್ಯದ. ಈ ಹಿಂದೆ ಅವರು ತಮ್ಮ ಮಿಸ್ಸಸ್ ಮೇಲೆ ಮಾಡಿದ್ದು ಮತ್ತೇನೋ ಮಾಡಿದ್ದು ಸಾಕಷ್ಟು ಪತ್ರಿಕೆಗಳು ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆಗಳು ಆದವು. ಆ ಚರ್ಚೆಗಳಿಗೆ ಇವತ್ತು ಏನಪ್ಪ ಅಂದ್ರೆ ಅಂತ್ಯ ಆಗ್ಯದ. ಇದರರ್ಥ ಅದೆಲ್ಲ ಸುಳ್ಳು ಅಂತೂ ಅಲ್ಲ, ಅದೆಲ್ಲ ಸತ್ಯ ಅಂತೂ ಅಲ್ಲ. ಆದರೆ ಇವತ್ತು ದರ್ಶನ್ ಅವರು ಒಂದು ರೀತಿಯಿಂದ ತಮ್ಮ ಹೀರೋಯಿಸಮ್ ಮತ್ತೊಮ್ಮೆ ಜನರ ಮುಂದೆ ಇಡ್ತಾ ಜನರ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಚಿತ್ರಗಳನ್ನು ಮಾಡುವಂಥ ದಿಶೆಯಲ್ಲಿ ಮುಂದುವರಿತಾ ಇದ್ದಾರೆ ಅಂತ ಅನ್ಬೇಕಾಗ್ಯದ. ಅದರಲ್ಲೂ ಡೆವಿಲ್ ಆದಂಥ ಚಿತ್ರವನ್ನು ಚಿತ್ರೀಕರಣಕ್ಕೆ ಯುರೋಪ್ ಮತ್ತು ದುಬೈಗೆ ಹೋಗ್ತಾ ಇರೋದು ಭಾಳಷ್ಟು ಜನರಿಗೆ, ಅದರಲ್ಲೂ ಅಭಿಮಾನಿಗಳಿಗೆ ಖುಷಿ ವಿಷಯ. ಯಾಕೆಂದರೆ ಮರಳಿ ಬಂದಪ್ಪ ನಮ್ಮ ಚಿತ್ರರಂಗಕ್ಕೆ ಅನ್ನುವಂಥದ್ದು. ಒಬ್ಬ ಪ್ರತಿಭಾವಂತ ನಟ ಮತ್ತು ಮೇಲಾಗಿ ಕನ್ನಡಿಗರ ಮನದಲ್ಲಿ ತನ್ನ ವ್ಯಕ್ತಿತ್ವದಿಂದ ಅಚ್ಚೊತ್ತಿದಂಥ ದರ್ಶನರ ಬಗ್ಗೆ ಭಾಳಷ್ಟು ಜನ ಈ ನಡೆದಂಥ ಘಟನೆ ಬಗ್ಗೆ ಅದು ಕಲ್ಪನೆ ಏನೋಪ್ಪ ಅನ್ನುವಂಗೆ ವಿಚಾರ ಮಾಡುವಂಥವ್ರು ಇದ್ದಾರೆ. ಅದೇನೋ ಆಗಲಿ ಅವರೆಲ್ಲ ಫಿಲ್ಮ್ಗಳು ನೋಡಿದಾಗಂತೂ ಅನ್ನಿಸ್ತದೆ, ಹೌದಪ್ಪ ಇವರು ಒಂದು ಒಳ್ಳೆಯ ವ್ಯಕ್ತಿತ್ವದ ಒಳಗೆ ಅಂತೇಳಿ. ಒಂದಿಷ್ಟು ಒಳ್ಳೆಯದ್ರ ಜೊತೆಗೆ ತಪ್ಪುಗಳು ಇದ್ದಾವೆ. ಆ ತಪ್ಪುಗಳಿಗೆ ಸಹಜವಾಗಿ ಎಲ್ಲರೂ ಏನಪ್ಪ ಅಂತಂದ್ರೆ ಒಂದಿಷ್ಟು ಟೀಕೆ ವಿಮರ್ಶೆ ಮಾಡಿದ್ದದ. ಆಲ್ರೆಡಿ ನಮ್ಮ ಕೋರ್ಟಿಗೆ ಆ ದಿಶೆಯಲ್ಲಿ ಇನ್ನೂ ಚರ್ಚೆ ಅಥವಾ ಇನ್ನೂ ಕೇಸಿನ ಮುಂದುವರೆಗೆ ಇರುವುದರಿಂದಾಗಿ ಈ ಸಂದರ್ಭದಲ್ಲಿ ನಾವು ಏನೂ ಮಾತಾಡದೆ ಏನು ನಡೀತದೆ ನೋಡುವಂಥ ಒಂದು ದೃಷ್ಟಿ ಇಟ್ಕೊಂಡು ಇವತ್ತು ಈ ವಿಷಯವನ್ನು ಮುಂದೆ ಚರ್ಚೆ ಮಾಡಿದ್ದೀವಿ. ಏನೋ ಆಗಲಿ ದರ್ಶನ್ ಅವರು ಕೇಸಿಂದ ಹೊರಗೆ ಬರಲಿ, ತಪ್ಪಿತಸ್ಥರಾಗಿದ್ದರೆ ಶಿಕ್ಷೆ ಆಗಲಿ, ಇಲ್ಲ ಅವರು ಆ ಕೇಸಿಂದ ಅಥವಾ ಪ್ರಾಸಿಕ್ಯೂಷನಿಂದ ಉಳಿಲಿ ಅನ್ನುವಂಥದ್ದು. ಮತ್ತು ಇವತ್ತಿಗೂ ನಮ್ಮ ಅಭಿಮಾನಿಗಳು ಅವ್ರ ಬಗ್ಗೆ ಒಳ್ಳೆಯ ಮಾತುಗಳನ್ನು ಒಳ್ಳೆಯ ವಿಚಾರಗಳನ್ನು ಇಟ್ಕೊಂಡಿದ್ದಾರೆ. ಹೀಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಅವರಿಂದ ಅಪೇಕ್ಷೆ ಮಾಡುವಂಥ ಒಳ್ಳೆಯ ಸಿನಿಮಾಗಳು ಬರಲಿರುವಂಥದ್ದು. ಡೆವಿಲ್ ಯಾವ ರೀತಿಯಾಗಿ ಜನರ ಮೇಲೆ ಪ್ರಭಾವ ಮಾಡ್ತೈತಿ ಅದು ಬಿಡುಗಡೆ ಆದಮೇಲೆ ಗೊತ್ತಾಗುವಂಥ ವಿಷಯ. ಯಾಕಂತಂದ್ರೆ ಈ ನಡುವೆ ಆದಂಥ ಅನೇಕ ಘಟನೆಗಳಿಂದಾಗಿ ದರ್ಶನರ ಹೆಸರಿಗೆ ಮಸಿ ಬಳಿಯುವಂಥ ಕೆಲಸಗಳಾಗಿ ಹೋಗಿಬಿಟ್ಟಿದ್ದಾವೆ. ಸ್ವತಃ ಅವ್ರು ಮಾಡ್ಕೊಂಡಿದ್ದಂತ ಇವತ್ತಿನವರೆಗೆ ಅನಿಸ್ತದೆ. ಬಟ್ ಅದು ಸುಳ್ಳಾಗುವ ಜನಗಳು ಬರ್ಬೋದೇನೋ, ಸುಳ್ಳಾಗಲಿ ಅನ್ನೋದು ಅಭಿಮಾನಿಗಳ ಅಭಿಪ್ರಾಯ. ಏನಾಗ್ತದೋ ಅದು ನೋಡೋಣ ಮುಂದಿನ ದಿನದಲ್ಲಿ. ಕೋರ್ಟ್ನಲ್ಲಿ ಮ್ಯಾಟ್ರ್ ಇರೋದರಿಂದ ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕಿಂತಲೂ ಈಗ ವಿದೇಶಕ್ಕೆ ಅವರನ್ನು ಚಿತ್ರೀಕರಣ ಕಳಿಸಿದ್ದಾರೆ ಅನ್ನುವಂಥ ಒಂದು ವಿಷಯ, ಅದನ್ನು ಒಪ್ಪಿಕೊಟ್ಟದು ಕೋರ್ಟು ಷರತ್ತು ಬದ್ದಾಗೆ, ಮತ್ತು ಅವರು ಅದನ್ನು ಪಾಲಿಸ್ತಾರೆ ಅನ್ನುವಂಥ ವಿಷಯನೂ ಇಲ್ಲ ನಾವು ಮನಗಾಣಿಸ್ಕೊಳ್ಬೇಕಾಗ್ಯದ. ಯಾಕಂತಂದ್ರೆ ಗೊತ್ತದ ಅವ್ರಿಗೆ ಕೋರ್ಟಿನ ಷರತ್ತುಗಳನ್ನು ಮೀರಿದರೆ ಭವಿಷ್ಯದಲ್ಲಿ ಏನಾಗಬಹುದು ಅನ್ನುವಂಥದ್ದು. ಆಲ್ರೆಡಿ ಕೋರ್ಟಿನ ಮನವರಿಕೆ ಮಾಡುವಲ್ಲಿ ಅವರು ಸಾಕಷ್ಟು ಈಗ ದಿನದ ಹೋಗಿದ್ದಾರೆ. ಈಗೇನೋ ಕೋರ್ಟ್ ವಿಶ್ವಾಸ ತೋರಿಸ್ತಾ ಇದೆ. ಮೋಸ್ಟ್ಲಿ 25 ಜೂನಕ್ಕೆ ಮರಳಿ ಬರ್ತಾರೆ ಅನ್ನೋದು ಅಷ್ಟ ಅನಿಸಿದ್ರು ಮನಸ್ಸಿಗೆ. ಆದರೂ ಒಂದು ಯಾವುದೋ ಮೂಲೆಯಲ್ಲಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ವ್ಯಕ್ತ ಮಾಡಿದಂಥ ಸಂಶಯ ಹೊಳ್ಳಿ ಬರಲಿಲ್ಲ ಅಂದ್ರೆ ಏನು, ಮರಳಿ ಬರಲಿಲ್ಲ ಅಂದ್ರೆ ಏನು ಅನ್ನುವಂಥ ಪ್ರಶ್ನೆಗಳು ಸಹಿತ ಹೇಳ್ತಾ ಇರೋದು ಅಷ್ಟ ಸಮಂಜಸದ. ಆದರೆ ಅವರು ಬಂದೇ ಬರ್ತಾರೆ ಅನ್ನೋ ಭರವಸೆ ಅಭಿಮಾನಿಗಳದ್ದು. ಯಾಕೆಂದರೆ ಸಾಕಷ್ಟು ಕನ್ನಡ ಇಂಡಸ್ಟ್ರಿಯಿಂದ ಕನ್ನಡ ಚಿತ್ರರಂಗದಿಂದ ಸಾಕಷ್ಟು ಗಳಿಸ್ಕೊಂಡಿದ್ದಾರೆ. ಅವ್ರಿಗೆ ಭವಿಷ್ಯ ಇರುವುದು ಇಲ್ಲೇ ಕರ್ನಾಟಕದಲ್ಲ. ಅದಕ್ಕೆ ಮರಳಿ ಬರ್ತಾರೆ, ಅವ್ರು ಹೋಗ್ಲಿಕ್ಕಿಲ್ಲ ಹೋಗುವುದಿಲ್ಲ ಅನ್ನೋದು ಜನಸಾಮಾನ್ಯರದು. ಜೊತೆಗೆ ಕೋರ್ಟಿನ ಅಭಿಪ್ರಾಯ ಅದಾಗಿದ್ದರಿಂದಾಗಿ ಅವ್ರಿಗೆ ಜಾಮೀನು ಸಿಕ್ಕದ. ಆ ಡೆವಿಲ್ ಅನ್ನೋದು ಫಿಲ್ಮ್ದ ಒಂದು ಏನು ಶೂಟ್ ಅದ ಅದು ಮುಗಿದು ಬರಲಿ. ದರ್ಶನ್ ಅವರ ಏನು ಈ ತಪ್ಪು ಮಾಡಿದಾರೆ ಎಲ್ಲರಿಗೂ ಅನ್ನಿಸ್ತಾ ಇದೆ. ಅದೇನು ಅನ್ನೋದು ಅದ್ರ ಮೇಲೆ ಡಿಸಿಷನ್ ಆಗಿ ಅವರ ನಿಜವಾಗಿ ಅವ್ರು ಯಾವ ಶಿಕ್ಷೆ ಆಗ್ತಿದ್ರು ಅನ್ನೋದನ್ನು ನಾವೆಲ್ಲ ಮುಂದಿನ ದಿನದಲ್ಲಿ ನೋಡೋಣ ಅಂತ ಹೇಳ್ತಾ, ಆದರೂ ಈಗ ಹೊರಟಿದ್ದಾರೆ ಯುರೋಪಿಗೆ ಮತ್ತು ದುಬೈಗೆ. ಕಾರಣಷ್ಟ ತಮ್ಮ ಡೆವಿಲ್ ಫಿಲ್ಮದ ಚಿತ್ರೀಕರಣ ಮುಗಿಸುವತ್ತಂತ ಹೇಳ್ತಾ, ದರ್ಶನ್ ಈ ಕೇಸಿನಿಂದ ಮುಕ್ತರಾಗಬಹುದಾ ಅನ್ನೋರಿದ್ದರು ಅದನ್ನು ಕಾಮೆಂಟ್ ಮಾಡಿರಿ, ಇಲ್ಲ ಅನ್ನೋರನ್ನು ಕಾಮೆಂಟ್ ಮಾಡಿರಿ. ಯಾಕಂತಂದ್ರೆ ಜನರ ಅಭಿಪ್ರಾಯನೂ ಅಷ್ಟೇ ಮುಖ್ಯ ಇರ್ತದೆ ಅಂತ ಹೇಳ್ತಾ, ದರ್ಶನ್ ಈ ಒಂದು ಕ್ರಿಮಿನಲ್ ಕೇಸಿಂದ ಹೊರಗೆ ಬಂದಷ್ಟೇ ಅವರ ಅಭಿಮಾನಿಗಳಂತ ನಿಶ್ಚಿತವಾಗಿಯೂ ಖುಷಿ ಅಷ್ಟೇ ಅಲ್ಲ, ಖುಷಿಗಿಂತ ಹೆಚ್ಚಿಗೆ ಏನಾದರೂ ಇದ್ದರೆ ಆ ಶಬ್ದ ಬಳಸ್ಬೋದು ನಾವಿಲ್ಲ ಅಂತ ಹೇಳ್ತಾ, ದರ್ಶನ್ ಈಗ ವಿದೇಶಕ್ಕೆ ಅಂತ ಹೇಳ್ತಾ ನಮ್ಮ ಮಾತು ಮುಗಿಸ್ತಾ ಇದ್ದೀವಿ. ನಿಮ್ಮ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸೋಗೋಬೇಡ್ರಿ. H60 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯದು ಸತ್ಯಕ್ಕಾಗಿರಲಿ. ವಂದನೆಗಳು.